ಭೀಮರಾವ್ ಅಂಬೇಡ್ಕರ್ ಅವರು ಹೋರಾಟ ಮಾಡುವ ದಾರಿಯಲ್ಲಿ ಅವ್ರ ಜೊತೆ ಯಾರೂ ಇರಲಿಲ್ಲ. ಆ್ಯಂಡ್ ಅವ್ರ ಜೊತೆ ನಿಲ್ಲೋದಕ್ಕೂ ಕೂಡ ಯಾರಿಗೂ ಧೈರ್ಯನೂ ಕೂಡ ಇರಲಿಲ್ಲ. ಸಮಾಜ ಅವ್ರಿಗೆ ಆಲ್ರೆಡಿ ಒಬ್ಬರಿಗೆ ಬಿಟ್ಬಿಟ್ಟಿತ್ತು. ಬಟ್ ಅವರು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲಿಲ್ಲ. ಅವ್ರು ಒಬ್ಬರೇ ಇದ್ರೂ ಕೂಡ ಅವ್ರ ಮನಸ್ಸಲ್ಲಿ ಲಕ್ಷಾಂತರ ಜನರ ನೋವಿತ್ತು. ಅವರು ಮಾಡಿರುವ ಪ್ರತಿಯೊಂದು ಹೋರಾಟ ಅವರೊಬ್ಬರಿಗೋಸ್ಕರ ಅಷ್ಟೇ ಅಲ್ಲ. ಅವ್ರು ಮಾಡಿರೋ ಹೋರಾಟ ಯಾರಿಗೋಸ್ಕರ ಅಂತಂದರೆ ತನ್ನಂಥವರಿಗೋಸ್ಕರ. ಆ್ಯಂಡ್ ಅವರ ಸಾಧನೆ ತನ್ನ ಹೆಸರಿಗಾಗಿ ಅಷ್ಟೇ ಅಲ್ಲ, ಅದು ಸಮಾಜದ ಸಮಾನತೆಗಾಗಿ. ಅವರು ಓದಿದ ಪ್ರತಿಯೊಂದು ಪುಸ್ತಕ ಆ್ಯಂಡ್ ಅವ್ರು ಮಾಡಿರೋ ಪ್ರತಿಯೊಂದು ಹೋರಾಟ ಮತ್ತು ಅವ್ರು ಮಾತಾಡಿದ ಪ್ರತಿಯೊಂದು ಮಾತು ಇವೆಲ್ಲವೂ ಜನರ ಹಕ್ಕಿಗಾಗಿ. ಇದೆಲ್ಲ ಆದಮೇಲೆ ಅವರು ಒಬ್ಬರೇ ಎದ್ದಿದ್ದು, ಬಟ್ ಅವ್ರ ಹಿಂದೆ ಒಂದು ಪೀಳಿಗೆನೇ ಎದ್ದಿತ್ತು. ಅವರ ಸಕ್ಸಸ್ ಅದು ಜಸ್ಟ್ ಬರೀ ಒಬ್ಬ ವ್ಯಕ್ತಿಯ ಜಯವಲ್ಲ, ಅದು ಲಕ್ಷಾಂತರ ಜನರ ಆಶಯ ಜಯ. ಅವ್ರು ನಮಗೆ ಕೊಟ್ಟಿರೋ ಮೆಸೇಜ್ ಏನಂತಂದರೆ, ನೀನು ಒಬ್ಬನೇ ಹೋರಾಡ್ತಿದ್ಯಾ ಅಂತ ಅನ್ನಿಸ್ಬಹುದು ನಿನಗೆ, ಆದರೆ ನಿನ್ನ ಹೋರಾಟ ಹಲವರ ಬದುಕನ್ನು ಬದಲಾಯಿಸಬಹುದು ಅಂತ. ಜೈ ಭೀಮ್, ಜೈ ಸಮಯ.